ಅಂತಂದ್ರೆ ಆ ಎರಡು ಹುಡುಗ ಹುಡುಗಿದು ಅವ್ರ ಹೆಸರು ಸೋ ಅಂಡ್ ಸೋ ಇದೆ. ಸೊ ಅವ್ರದ್ದು ವಿಡಿಯೋ ಬಂದ್ಬಿಟ್ಟು ಇಟ್ಸ್ ಪ್ರೀ ಪ್ಲ್ಯಾಂಡ್. ಅವರು ಹೇಳ್ಕೊಂಡಿರೋ ಹಾಗೆ ಅವರು ಸ್ವ ಇಚ್ಛೆಯಿಂದ ವಿಡಿಯೋ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅದನ್ನ ಅವರು ಅಪ್ಲೋಡ್ ಮಾಡಿಲ್ಲ ಎಲ್ಲೂ. ಅವರು ಸೇಫ್ ಆಗಿ ಇಟ್ಕೊಂಡಿದ್ದಾರೆ. ಆದರೆ ಅವ್ರು ಹೇಳಿರೋ ಪ್ರಕಾರ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ ಒಂದ್ಸರಿ। ফেসবুকে বাজে বাজে কমেন্ট করবেন না, আর কোলাবোরেশন তো করবেনই না। আমার নিজেরই খারাপ লাগছে ভিডিওটা, কারণ আমি তো ভুল করেছি, আর আপনারাও আমার এই ভিডিওটা বেশি বেশি করে শেয়ার করে ভুল করছেন। হয়তো ಈ ವಿಡಿಯೋ ನೋಡಿದ ತಕ್ಷಣ ನಿಮಗೂ ಅನ್ಸುತ್ತೆ ಇಬ್ಬರಲ್ಲೂ ಒಂದು ಚೂರು ಗಿಲ್ಟ್ ಇಲ್ಲ, ಇದು ಪ್ರೀ ಪ್ಲ್ಯಾಂಡ್, ಅವ್ರದ್ದು ಬೇಕು ಅಂತಾನೆ ಮಾಡಿದಾರೋ ಇಲ್ಲ ವೈರಲ್ ಆಗೋಕೆ ಮಾಡಿದಾರೋ, ಆ್ಯಂಡ್ ಅದನ್ನ ಲೀಕ್ ಮಾಡುವಂಥ ನೆಸೆಸಿಟಿ ಏನಿತ್ತು, ಆ ಬ್ಲ್ಯಾಕ್ ಮೇಲರ್ ಯಾರಿದ್ದಾರೆ, ಅವರು ಲೀಕ್ ಮಾಡಿದ್ರೆ ಹಿಂಗೆ, ಈ ಥರ ಲೀಕ್ ಮಾಡಿದ್ರು ಕೂಡ ಅವ್ರಿಗೇನು ಯೂಸು ಇವ್ರ ಕಡೆಯಿಂದ? ಆ್ಯಂಡ್ ಇದನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಆದರೆ ಇದು ಮ್ಯಾಟರ್ ಅಲ್ಲ, ಅವ್ರು ಅದು ಏನೋ ಮಾಡ್ಕೊಂಡು ಹೋದರು. ಆ ವೈರಲ್ ಆಗೋಕ್ಕೆ ಕಾರಣ ಏನು ಅಂತಂದರೆ ಯೂತ್ಸು, ನಾವು ಮತ್ತು ನೀವು ನಾವೇನು ಮಾಡ್ತಾಯಿದ್ದೀವಿ, ಬಂತ ಒಂದು ಚೂರು ಎಲ್ಲನ ಒಂದು ಫೋಟೋ ಕಾಣ್ತಾ, ಟ್ರೋಲ್ ಪೇಜಸ್ಸಲ್ಲಿ ಕಾಣ್ತಾ, ಹೋಗಿ DM ಅಲ್ಲಿ ಲಿಂಕ್ ಬೇಕು, ಲಿಂಕ್ ಸೆಂಡ್ ಮಾಡಿ, ನೆಕ್ಸ್ಟ್ ಆಮೇಲೆ ಅದನ್ನು ನೋಡಿಬಿಟ್ಟು ಲಿಂಕ್ ನೋಡಿ ನೆಕ್ಸ್ಟ್ ಆಮೇಲೆ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮಚ್ಚ ನೋಡಿಲಿ ಈ ಥರ ಒಂದು ಆಗಿದೆ, ಕಮೆಂಟ್ ಮಾಡೋದು, ಆ್ಯಂಡ್ ಇವನ್ ಅದನ್ನೇ ಪೋಸ್ಟ್ ಇಟ್ಕೊಂಡು ಮೀಮ್ಸ್ ಮಾಡೋದು. ಅವ್ರು ವೈರಲ್ ಆಗಬೇಕು ಅಂತ ಅವರೇ ಮಾಡೋದಾಗಿದ್ದರೆ ಅವ್ರಿಗೆ ಮಾಡ್ಕೋತಾರೆ. ಆದರೆ ವೈರಲ್ ಅವ್ರು ಮಾಡ್ಕೋತಾ ಇಲ್ಲ, ನಾವು ಮಾಡ್ತಾ ಇದ್ದೀವಿ. ಈಗಿನ ಜೆನ್ಜಿ ಹೇಗಿದ್ದಾರೆ ಅಂತಂದರೆ, ಜೆನ್ಜಿ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಯಾವುದನ್ನು ಶೂಟ್ ಮಾಡಬೇಕು ಯಾವುದನ್ನ ಶೂಟ್ ಮಾಡಬಾರ್ದು ಒಂದು ಚೂರು ಗೊತ್ತಿಲ್ಲ. ಅದನ್ನು ತೊಗೊಂಬಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಗೂ ಹಾಕ್ತಾ ಇರ್ತಾರೆ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ, ಡೈಲಿ ವ್ಲಾಗ್ಸ್ ಅಂತ. ಅದು ಏನೂ ಇರಲ್ಲ ಆಯಿತಾ, ಏನು ಕಂಟೆಂಟ್ ಇಲ್ಲ ಅಂದರೂ ಶೂಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇದು ಕಂಟೆಂಟ್ ಇದ್ದು ಕೂಡ ಅದನ್ನು ಶೂಟ್ ಮಾಡಿ ಯಾವುದು ಪ್ರೈವೇಟ್ ಇರುತ್ತೋ ಅದನ್ನು ಪ್ರೈವೇಟ್ ಇಟ್ಕೊಳ್ಳೋ ಬದಲು ತೊಗೊಂಡು ಬಂದು ವೈರಲ್ ಮಾಡಿಸೋದು. ಬಟ್ ಇಬ್ಬರದು ಕನ್ಸೆಂಟ್ ಇದೆ, ವಿಡಿಯೋ ಶೂಟ್ ಮಾಡಲಿಕ್ಕೂ ಕನ್ಸೆಂಟ್ ಇದೆ. ಅಕಾರ್ಡಿಂಗ್ ಟು ಲಾ ಹೋದರೆ ಇವರು ಇಬ್ರಿಗೂ ಪ್ರಾಬ್ಲಮ್ ಇಲ್ಲ. ಆದರೆ ಅದನ್ನು ಪೋಸ್ಟ್ ಮಾಡಲಿಕ್ಕೆ ಅಂದರೆ ಅದನ್ನ ವೈರಲ್ ಯಾರು ಮಾಡಿರ್ತಾರಲ್ಲ ಅವ್ರದ್ದು ತಪ್ಪಿರೋದು. ಈ ತಪ್ಪು ಅವ್ರು ಮಾಡಿದ್ದಾರೆ. ಆದರೆ ಬೀಯಿಂಗ್ ಅ ಯೂತ್ ನಾವೇನು ಮಾಡ್ತಾಯಿದ್ದೀವಿ, ಲಿಂಕ್ ಇಡ್ಕೊಂಡು ಓಡಾಡೋದ, ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿದ ತಕ್ಷಣ ಇನ್ನೊಬ್ಬ ಬಂದುಬಿಟ್ಟು ಆಲ್ರೆಡಿ ನನ್ನ ಹತ್ರ ಲಿಂಕ್ ಇದೆ DM ಮಾಡಿ, ಇನ್ನೊಬ್ಬ ಬಂದುಬಿಟ್ಟು ಆಲ್ರೆಡಿ ನಾನು ಡೌನ್ಲೋಡೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನು ಮಾಡ್ತಿದ್ರೆ ಒಂದು ಸಾರಿ ಆದರೂ ಲೈಕ್ ಏನು ನಡೀತದೆ ಇಂಡಿಯಾ ಒಳಗಡೆ ಅಂದರೆ ನಮ್ಮ ದೇಶದೊಳಗಡೆ, ಒಂದು ಸರಿ ರೋಡ್ ಸರಿಗಿಲ್ಲ, ನೀರು ಚೆನ್ನಾಗಿಲ್ಲ, ಗಾಳಿ ಸರಿ ಇಲ್ಲ, ಪೂರ್ತಿ ಲೈಕ್ ಅದ್ರ ಬಗ್ಗೆ ಯಾವ ಒಬ್ಬನೂ ಮಾತಾಡಲ್ಲ. ಅದನ್ನು ವೈರಲ್ ಮಾಡೋದೂ ಇಲ್ಲ. ನೀವು ಬಂದ್ಬಿಟ್ಟು ಡಿಬೇಟ್ ಮಾಡ್ತಾ ಇರ್ತೀರಾ, ನಮ್ಮದು ಪಾಲಿಟಿಕ್ಸ್, ನಮ್ಮದು ಪಾರ್ಟಿ ಇದು, ನಿಮ್ಮ ಪಾರ್ಟಿ ಇದು, ನೀವು ಅವ್ರು ಮಾಡಿದ್ದೀರಾ, ನಾವು ಇದನ್ನು ಮಾಡಿದ್ದೀವಿ, ಇದನ್ನು ಮಾತಾಡ್ತೀರಾ. ಆ್ಯಂಡ್ ಇಂಥ ವಿಷಯನ ಈಸಿಯಾಗಿ ಶೇರ್ ಮಾಡ್ಕೊಂಡು ಹೋಗ್ತೀರಾ. ಏನು ಹೇಳಬೇಕು ಇದಕ್ಕೆ? ನಾವೆಲ್ಲಿ ಹೋಗ್ತಿದ್ದೀವಿ? ಆ್ಯಂಡ್ ಒಂದು ಸರಿಯಾರ ಆ ವಿಡಿಯೋ ಲಿಂಕ್ ಕೇಳುವಾಗ, ಲಿಂಕ್ನ ಶೇರ್ ಮಾಡುವಾಗ ಒಂದು ಸರಿ ತಲೆಯಲ್ಲಿ ಬರಲಿಲ್ವಾ, ಓಕೆ ಅದೊಂದು ಹೆಣ್ಮಗಳು, ಹುಡುಗಿ, ಅವಳಿಗೊಂದು ರೆಸ್ಪೆಕ್ಟ್ ಇರುತ್ತೆ, ಆ್ಯಂಡ್ ಇವನ್ ಮನೇಲಿ ಅಕ್ಕ ತಂಗಿ ಇರ್ತಾರೆ, ಅದು ಒಂದು ಸ್ವಲ್ಪನೂ ಬರಲ್ಲ ಜನಗಳಿಗೆ. ಆ್ಯಂಡ್ ಶೇರ್ ಮಾಡೋನಿಗೆ ಅವ್ರು ಯಾರೂ ಇಲ್ಲ ಅನಿಸುತ್ತೆ, ಅಟ್ಲೀಸ್ಟ್ ನೋಡೋರ್ಗೆ ಇರ್ತಾರಲ್ವಾ. ಸೆನ್ಸ್ ಇಷ್ಟು ಹೋಗ್ಬಿಟ್ಟಿದೆ ನಮ್ಮದು ಜನ್ರೇಷನಲ್ಲಿ ಅಂತಂದರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಮೊನ್ನೆ ಆಗಿದ್ದು ಒಂದು ಇನ್ಸಿಡೆಂಟ್ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ನಾನೊಬ್ಬರು ಫ್ರೆಂಡು ಕಾಲ್ ಮಾಡಿಬಿಟ್ಟು he asked me, literally he asked me, ಬ್ರೋ ನೀವು ಡಾಕ್ಟ್ರ್ ಅಲ್ವಾ, ಒಂದು ಸ್ವಲ್ಪ ನನಗೆ ಇದು ಸೊಲ್ಯೂಷನ್ ಕೊಡಿ. ಏನು ಸೊಲ್ಯೂಷನ್ ಅಂತಂದರೆ, ಅವನಿಗೆ ಲೈಕ್ ಮೆಟ್ರೋದಲ್ಲಿ ಓಡಾಡ್ತಾ ಇರ್ತಾನಂತೆ ಡೈಲಿ. ಪಾಪ ಹುಡುಗ ಮೆಟ್ರೋದಲ್ಲಿ ಅವ್ರದ್ದು ಕೆಲಸ ಹೋಗಬೇಕು ಬರಬೇಕು ಅಂದರೆ ಮೆಟ್ರೋದಲ್ಲಿ ಹೋಗೋದು, ಲೈಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು, ಈ ಥರ ಎಲ್ಲ ಮಾಡ್ತಿರ್ತಾನೆ. ಅವ್ನಿಗೇನಾಗ್ತಿದೆ ಅಂತಂದರೆ ಈಸ್ ಫೀಲಿಂಗ್ ಅಂತೆ, ಯಾವ ಹುಡುಗಿ ನೋಡ್ತೀನಿ ಈಸ್ ಗೆಟಿಂಗ್ ದ ಥಾಟ್ಸ್ ಆಫ್ ಹ್ಯಾವಿಂಗ್ ಇಂಟಿಮೇಷನ್ ವಿತ್ ದೆಮ್. ಆ್ಯಂಡ್ ಇದು ಎಷ್ಟು ಪ್ರಾಬ್ಲಮ್ಯಾಟಿಕ್ ಅಂತ ಗೊತ್ತಿಲ್ಲ. ಆ್ಯಂಡ್ ಇವನ್ ಅದನ್ನು ಏನು ಮಾಡಿದಾನೆ, ಕಾಮನೈಸ್ ಮಾಡ್ತಾ ಇದ್ದಾನೆ, ಅಂದರೆ ನಾರ್ಮಲೈಸ್ ಮಾಡಿದ್ದಾರೆ. ಅಂದರೆ ಮಚ
ಸಿ ಒಂದು ಹುಡುಗಿ ಸಿಕ್ಬಿಟ್ರೆ ಒಂದ್ಸರಿ ನಾನು ಇಂಟಿಮೇಟ್ ಆಗಿಬಿಟ್ರೆ ಆಮೇಲೆ ಈ ಥಾಟ್ಸ್ ಬರಲ್ವೇನೋ ಅನ್ನೋ ಥರ ಥಿಂಕಿಂಗ್. ನನ್ನ ಸಜೆಷನ್ ಅವ್ನಿಗಿದ್ದು, ಬ್ರೋ ಮದುವೆ ಆಗಿ, ಹಾಂ ಏಜ್ ಆಗಿದೆ, ಜಸ್ಟ್ ಮದುವೆ ಆಗಿ. ಆ್ಯಂಡ್ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಫಸ್ಟ್ ಟೈಮ್ ಅಂತಲ್ಲ, ಇದು ಕಾಮನ್ ಅಂತಲ್ಲ. ಕಾಮನ್ ಯಾವ ಲೆವೆಲ್ಗೆ ಇರುತ್ತೆ ಅಂತಂದರೆ, ನೀವು ಡೈಲಿ ಎಕ್ಸ್ಪೋಸ್ ಆಗಿರ್ತೀರಾ ಅಂತ ಥಿಂಗ್ಸಿಗೆ, ಸೊ ಅವಾಗ ಇದು ಕಾಮನ್ ಆಗ್ಬೋದು. ಆದರೆ ನೀವು ಡೈಲಿ ಅದನ್ನು ಮೈಂಡಲ್ಲಿ ಹಾಕ್ಕೊಂಡು ನೀವು ಇಮ್ಯಾಜಿನ್ ಮಾಡ್ತಾ ಇದ್ದೀರಾ, ಇಮ್ಯಾಜಿನ್ ಮಾಡ್ತಾ ಇದ್ದೀರಾ ಅಂತಂದರೆ ಇಟ್ಸ್ ಯುವರ್ ಮೆಂಟಲ್ ಪ್ರಾಬ್ಲಮ್, ಇಟ್ಸ್ ಅ ಮೆಂಟಲ್ ಡಿಸಾರ್ಡರ್. ಈ ಥರ ಏನಾದ್ರು ಇದ್ದರೂ ಕೂಡ ಮೊದಲು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ. ಆ್ಯಂಡ್ ಈಗ ಯಾರು ಈ ವಿಡಿಯೋ ಬಗ್ಗೆ ಮಾತಾಡಬೇಕು ಅಂತಂದರೆ, ನಿಲ್ಲಿಸಿ ಫಸ್ಟ್, ಸಾಕು. ಆ ಹುಡುಗ ಹುಡುಗಿ ಮಾಡಿರೋದು ತಪ್ಪು, ಅವ್ರು ಬೇಕು ಅಂತ ಮಾಡಿರೋದು ಬೇಡ ಅಂತ ಮಾಡಿರೋದು, ದ್ಯಾಟ್ ಸೆಕೆಂಡ್ರಿ. ಆದರೆ ನಾವಂತೂ ಬೇಕು ಅಂತಲೇ ಮಾಡ್ತಾಯಿದ್ದೀವಿ ಅಂತ ನಿಮ್ಗೆ ಅನಿಸಿದ್ರೆ ಸ್ಟಾಪ್ ಮಾಡಿ. ಶೇರ್ ಮಾಡೋದು ಇಟ್ಸ್ ನಾಟ್ ಅ ಗುಡ್ ಥಿಂಗ್ ಬ್ರೋ. ಅವ್ರು ಆಲ್ರೆಡಿ ಪ್ರೈವೇಟ್ ವಿಡಿಯೋನ ಶೇರ್ ಮಾಡಿ ಅವ್ರು ತಪ್ಪು ಮಾಡಿದ್ದಾರೆ, ಹಂಗಂತ ನಾವು ಕೂಡ ಹಂಗೆ ಮಾಡಿದ್ರೆ ದ್ಯಾಟ್ ವೋಂಟ್ ಬಿ ಗುಡ್. ಈ ಜೆನ್ಸಿಗಳು ಹಿಂಗೇನೆ. ಆ ಹುಡುಗಿ ಇನ್ನೂ ಮೇ ಬಿ ಅರೌಂಡ್ 16 year or 17 year old. ಓಕೆ, ಅವ್ರ ಮೇಲೆ ಪೋಕ್ಸೋ ಕೂಡ ಆಗುತ್ತೆ. ಸೊ ಜೆನ್ಸಿ ಆಲ್ಮೋಸ್ಟ್ ಆಲ್ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯೆನ್ಸ್ ಆಗಿನೇ ಈ ಥರ ಮಾಡ್ತಾ ಇರೋದು. ಯಾರೊಬ್ಬರು ಲೈಕ್ ಅವ್ರ ಇಂಟೆನ್ಷನ್ ಇರಲ್ಲ ತಲೆಯಲ್ಲಿ, ಆದರೂ ಇನ್ನೊಬ್ಬರನ್ನ ನೋಡಿ ಮಾಡುವಂಥದ್ದು ಇದೆಯಲ್ಲ, ದ್ಯಾಟ್ಸ್ ದ ಪ್ರಾಬ್ಲಮ್. ಈಗ ಸೋಷಿಯಲ್ ಮೀಡಿಯಾ ಬಂದು ನಿಮ್ಗೆ ಇದೇ ಥರನೇ ಆಗಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತಾರೆ ಅದನ್ನೆಲ್ಲ ನೋಡೋದು ಒಂದ್ಸರಿ, ಆಮೇಲೆ ಅದೇ ಥರ ನಾನು ಮಾಡ್ತೀನಿ ಅನ್ನೋದು. ಓಕೆ, ಅವನಲ್ಲಿ ಹೋದ ನಾನು ಹೋಗ್ತೀನಿ, ಅವನು ಅದನ್ನು ಮಾಡ್ದ ನಾನು ಮಾಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಇರೋದೆಲ್ಲ ನಿಜ ಅಲ್ಲ. ಇನ್ಸ್ಟಾಗ್ರಾಮಲ್ಲಿ ನೀವು ನೋಡೋದೆಲ್ಲ ನಿಜ ಅಲ್ಲ, ಎಲ್ಲನೂ ಬೆಣ್ಣೆ ಹಚ್ಚಿರ್ತಾರೆ. ಈಗ ನಾನು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ ಅಂತ ನನಗೆ ಗೊತ್ತು. ಥಂಬ್ನೇಲಲ್ಲಿ ಲಿಂಕ್ ಅಂತ ಹಾಕಿದ್ದೀನಿ, ನಾನು ಲಿಂಕ್ ಕೊಡಲ್ಲ, ಯಾಕಂದ್ರೆ ನನ್ನ ಹತ್ರ ಲಿಂಕು ಇಲ್ಲ ಕೂಡ. ನಾನು ಆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಆಫ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಮುಂದೆ ಏನಾಗುತ್ತೆ ಅಂತ ನನಗೂ ಗೊತ್ತು. ಆ್ಯಂಡ್ ಯಾರೋ ಒಬ್ಬರು ಮೈಂಡ್, ಯಾರೋ ಒಬ್ಬರು ಮೆಚ್ಯೂರ್ ಆಗಿದ್ರು ಕೂಡ, ಯಾರೋ ಒಬ್ಬರು ನಿಮ್ಮ ಏಜ್ ಆಲ್ರೆಡಿ ಥಿಂಕಿಂಗ್ ಮೆಚ್ಯೂರ್ ಆಗಿದ್ರು ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮುಂದೆ ಏನಾಗುತ್ತೆ ಅಂತ. ಸೊ ಅದನ್ನು ನೋಡಿ ಇನ್ನೊಬ್ರಿಗೆ ಶೇರ್ ಮಾಡೋದು ಒಳ್ಳೇದಲ್ಲ. ಇದೊಂದು ರಿಕ್ವೆಸ್ಟ್ ಆಯಿತಾ, ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಯು ಆಲ್, ಪ್ಲೀಸ್ ಇದೆಲ್ಲ ಸ್ಟಾಪ್ ಮಾಡೋಣ. ಒಂದು ಸ್ವಲ್ಪ ಇದೆಲ್ಲ ಮೆಂಟಲ್ ಹೆಲ್ತ್ ಮೇಲೆ ಅಫೆಕ್ಟ್ ಆಗುತ್ತೆ ಮುಂದೊಂದು ದಿನ ನಿಮಗೆ, ಆ್ಯಂಡ್ ನಮಗೂ ಕೂಡ ಆಗುತ್ತೆ. ನಾವೆಲ್ಲ ಮಿಲೇನಿಯಲ್ಸು, ಓಕೆ, ನಾವೇ ಜೆನ್ಜಿ ಥರ ಆಡಿದ್ರೆ ಜೆನ್ಜಿಗೂ ನಮಗೂ ಡಿಫ್ರೆನ್ಸ್ ಇಲ್ದಂಗೆ ಆಗುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಒಳ್ಳೆ ಗುಣ ಇರೋದಂದ್ರೆ ನಮ್ಮಲ್ಲಿ ಅಷ್ಟೇ. ಈಗ ನಾವು ಅದನ್ನು ಹಾಳು ಮಾಡ್ಕೊಂಡ್ವಿ ಅಂತಂದರೆ ಇವ್ರನ್ನ ಮಾಡೋದು ನೋಡಿ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇಲ್ದಂಗೆ ಆಗುತ್ತೆ. ಸೊ ಬೆಟರ್ ವಿಲ್ ಸ್ಟಾಪ್ ಇಟ್ ಹಿಯರ್. ಹಾಗೆಯೇ ನಾ ಹೇಳಿದ್ನಲ್ವಾ, ಎಲ್ಲರಿಗೂ ಎಜುಕೇಟ್ ಮಾಡಿ. ಇದೆಲ್ಲ ಒಂದು ಪಾಠ, ಏನು ಮಾಡಬಾರ್ದು ಅನ್ನೋದಕ್ಕೆ. ಕಂಡಿದ್ದನ್ನೆಲ್ಲ ಶೂಟ್ ಮಾಡೋದಲ್ಲ, ಆ್ಯಂಡ್ ಕಂಡಿದ್ದನ್ನೆಲ್ಲ ಶೂಟ್ ಮಾಡಿಬಿಟ್ಟು ಸ್ಟೋರಿ ಹಾಕೋದು, ರೀಲ್ಸ್ ಮಾಡಾಕೋದು. ಆ್ಯಂಡ್ ಇದರಿಂದ ನಾನು ಫೇಮಸ್ ಆಗ್ತೀನಿ ಅನ್ನೋ ಒಂದು ಭ್ರಮೆ ಇದ್ದರೆ ನಿಮಗೆ, ಫೇಮಸ್ ಎಷ್ಟು ದಿನ ಆಗ್ತೀರಾ? ಹಾಂ, ಅದೊಂದು ವಿಷಯ ಎಲ್ಲರೂ ಶೇರ್ ಮಾಡ್ತಾ ಇರ್ತಾರೆ, ಅಲ್ಲಿ ತನಕ ಮಾತ್ರ. ಒಂದು ಸರಿ ಹೋಯ್ತಾ ಮುಗೀತು. ಅಲ್ಲಿ ಮರ್ಯಾದೆನ ಪಣಕ್ಕಿಟ್ಟು ವೈರಲ್ ಆಗುವಂಥ ನೆಸೆಸಿಟಿ ಏನೂ ಇಲ್ಲ ಅಂತ ಅನ್ಕೊತೀನಿ. ಇಷ್ಟು ಈ ವಿಡಿಯೋದಲ್ಲಿ ನಾನು ಮಾತಾಡಬೇಕಾಗಿತ್ತು. ಆ್ಯಂಡ್ ಯಾರೋ ಒಬ್ಬರು ಇವು ಕಮೆಂಟ್ ಬಂದು ಲಿಂಕ್ ಅಂತ ಕೇಳಿದ್ರೆ ಸರಿ ಇರಲ್ಲ, ಆಯಿತಾ? ಆಲ್ರೆಡಿ ಎಲ್ಲ ಭಾರತ ನೋಡಿ ಆಯಿತು, ಇಡೀ ದೇಶ ನೋಡಿ ಆಯಿತು. ನಾನು ಇಷ್ಟು ಲೇಟಾಗಿ ವಿಡಿಯೋ ಹಾಕ್ತಾ ಇರೋದೇನಕ್ಕೆ ಅಂತಂದರೆ, ಇದು ನಾನು ಹಾಕಬೇಕಾಗಿರಲೇ ಇಲ್ಲ, ಇದು ನನ್ನದು ಕಂಟೆಂಟು ಅಲ್ಲ. ನಾನು ಯಾಕೆ ಹಾಕ್ತಿದ್ದೀನಿ ಅಂತಂದರೆ, ಯಾರಿಗೂ ನೆಕ್ಸ್ಟ್ ಈ ಥರ ಮಾಡಬಾರ್ದು ಅಂತ. ನಾನು ಡೈಲಿ ವ್ಲಾಗ್ನೇ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ, ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿದ್ರೆ ನನಗಿಷ್ಟ ಆಗಲ್ಲ. ಅಂಥದ್ರಲ್ಲಿ ಇದು ಬೆಳಗ್ಗೆಯಿಂದ ಬರೀ ನಂಗೆ ರೀಲ್ಸಲ್ಲಿ ಸ್ಕ್ರೋಲ್ ಮಾಡಿದಾಗೆಲ್ಲ ಬರೀ ಟ್ರೋಲ್ಸ್ ಪೇಜಲ್ಲಿ ಇದೇ ಬರ್ತಾಯಿದೆ, ಕಮೆಂಟ್ಸಲ್ಲಿ ಲಿಂಕ್. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ. ಆ್ಯಕ್ಚುಲಿ ಯಾರೊಬ್ಬರಿಗೆ ಎಜುಕೇಟ್ ಮಾಡಬೇಕಾಗಿರುತ್ತೆ ಅವ್ರಿಗೆ ಮಾಡಿ. ಯಾರಿಗೆ ಯೂಸ್ ಇದೆ, ಯೂಸ್ ಎಲ್ಲರಿಗೂ ಇದೆ ಆ್ಯಕ್ಚುಲಿ. ಓಕೆ, ಸೊ
ಯಾರಿಗೆಲ್ಲ ಯೂಸ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅವ್ರಿಗೆ ಶೇರ್ ಮಾಡಿ. ಹಾಗೆಯೇ ನಿಮ್ಮದು ಡಿಬೇಟ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಮಾಡ್ಬೋದು. ಆ್ಯಂಡ್ ನಾನೇನು ಸಾಚ ಅಲ್ಲ, ಐ ಮೀನ್ ಸಾರಿ ಈ ಥರ ವರ್ಡ್ ಯೂಸ್ ಮಾಡೋದಕ್ಕೆ. ನಾನು ಏನು ಪರ್ಫೆಕ್ಟ್ ಇಲ್ಲ, ನಾನು ಏನು ಈ ಥರ ಇಲ್ಲ ಅಂತಲ್ಲ, ಬಟ್ ಮೆಚ್ಯೂರಿಟಿ ಬರಬೇಕು. ಮೆಚ್ಯೂರಿಟಿ ಯಾವಾಗ ಬರುತ್ತೆ ಅಂತಂದರೆ ಯಾವುದನ್ನು ತೊಗೋಬೇಕು, ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತ ಗೊತ್ತಾಗುತ್ತಲ್ವ, ದ್ಯಾಟ್ಸ್ ದ ಮೆಚ್ಯೂರಿಟಿ. ಸಾಕು ಅನಿಸುತ್ತೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.